टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾವೇರಿಯ ಮಾಜಿ ಯೋಧರು ಯಾವ ರೀತಿ ಸ್ವಾಗತ ಮಾಡ್ಕೊಂಡ್ರು ಸರ್? ಹೆಂಗೆ ಸರ್? ಹಾವೇರಿ ಡಿಸ್ಟಿಕ್ನಲ್ಲಿ 1500ರಿಂದ 2000 ಮಾಜಿ ಸೈನಿಕರಿದ್ದಾರೆ. ಕೆಲವು ಜನ ನೌಕರಿ ಮೇಲೆ ಹೋಗಿದ್ದಾರೆ, ಕೆಲವು ಜನ ಊರು ಬಿಟ್ಟು ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಸೆಟ್ಲ್ ಇದ್ದಾರೆ. ನಮ್ಮ ರೆಕಾರ್ಡ್ ಪ್ರಕಾರ DSS and A ಬೋರ್ಡ್ನಿಂದ ತರಿಸ್ಕೊಂಡಿದ್ದು 1500ರಿಂದ 2000 ಜನ ಇಲ್ಲಿದ್ದೇವೆ. ಈ ಸದ್ಯ ನಮ್ಮ ಅಸೋಸಿಯೇಷನ್ದಲ್ಲಿ 380ರಿಂದ 400 ಜನ ಆಕ್ಟಿವ್ ಸದಸ್ಯರಿದ್ದೇವೆ. ಈಗ ಮಂತ್ಲಿ ಮೀಟಿಂಗ್ ಆಗುತ್ತೆ. ಈಗ 25ಕ್ಕೆ ಒಂದು ದೊಡ್ಡ ಮೀಟಿಂಗ್ ಇದೆ, ಆಲ್ ಕರ್ನಾಟಕ ಮೀಟಿಂಗ್ ಇದೆ. ಇಂಥ ಸನ್ನಿವೇಶದಲ್ಲಿ ನಮ್ಮ ಮಾಜಿ ಸೈನಿಕರ ವತಿಯಿಂದ, ಹಾವೇರಿ ಜಿಲ್ಲೆ ಮಾಜಿ ಸೈನಿಕರ ವತಿಯಿಂದ, ಕರ್ನಾಟಕ ಮಾಜಿ ಸೈನಿಕರ ವತಿಯಿಂದ, ಹಿಂದೂಸ್ತಾನದ ಮಾಜಿ ಸೈನಿಕರ ವತಿಯಿಂದ ಒಂದೇ ಸ್ಟೇಟ್ಮೆಂಟು, ನರೇಂದ್ರ ಮೋದಿ ಅವರು ಏನು ದಿಟ್ಟ ಹೆಜ್ಜೆ ತಗೊಂಡಿದ್ದಾರೆ, ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟು ಏನು ಮುನ್ನುಗ್ಗಿದ್ದಾರೆ, ಇದರ ಅಂತರ್ಗತದಲ್ಲಿ ಅವರು POKನ ತಗೋಬೇಕು, ಬಲೂಚಿಸ್ತಾನವನ್ನು ನಮ್ಮ ದೇಶದ ಜೊತೆ ಸಾಮೀಲ್ ಮಾಡ್ಕೋಬೇಕು. ಈಗಾಗಲೇ 800 ಮಂದಿ ಬಲೂಚಿಸ್ತಾನ್ ಸೈನಿಕರು ಪಾಕಿಸ್ತಾನದಲ್ಲಿ ರಿಸೈನ್ ಕೊಟ್ಟು ನಮ್ಮ ಭಾರತ ಸಪೋರ್ಟಿಗೆ ಬಂದಿದ್ದಾರೆ ಅನ್ನೋದನ್ನು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೇವೆ. ಅದೇ ಕಾರಣಕ್ಕಾಗಿ ಈ ಸದ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲ ತನು ಮನ ದಳದಿಂದಲೂ ಕೂಡ ನಮ್ಮ ಸಹಕಾರ ಇದೆ ಅನ್ನುವಂಥ ಮೆಸೇಜನ್ನು ನಿಮ್ಮ ಮುಖಾಂತರ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಾನು ಪರ್ಸನಲ್ ಆಗಿಯೂ ಕೂಡ ನರೇಂದ್ರ ಮೋದಿ ಅವರಿಗೆ ಅರ್ಜೆಂಟ್ ಸ್ಪೀಡ್ ಪೋಸ್ಟ್ನಲ್ಲಿ ಒಂದು ಲೆಟರ್ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ. 1948ರಲ್ಲಿ ಏನು ಮಿಸ್ಟೇಕ್ ಆಯಿತು, 1960ರಲ್ಲಿ ಏನು ಮಿಸ್ಟೇಕ್ ಆಯಿತು, 1971ರಲ್ಲಿ ಏನು ಮಿಸ್ಟೇಕ್ ಆಯಿತು, ಎಲ್ಲ ಅರ್ಧ ಪಾಕಿಸ್ತಾನ ಗೆದ್ದುಕೊಂಡೂ ಕೂಡ ಅವರಿಗೆ ಬಿಟ್ಟು ಕೊಟ್ಟು ನಮ್ಮ POKಯನ್ನು ತಗೊಳ್ಳೋಕ್ಕೆ ಯಾರೂ ಕೇಳಲಿಲ್ಲ ಅನ್ನುವಂಥ ದುಃಖ ನನ್ನಲ್ಲಿ ಕಾಡ್ತಾ ಇದೆ. 1971ನೇ ಯುದ್ಧದಲ್ಲಿ ನಾ ಭಾಗವಹಿಸಿ ಅಲ್ಲಿ ಆದಂಥ ಅತ್ಯಾಚಾರ, ಅನಾಚಾರ ಅದನ್ನೆಲ್ಲ ನೋಡಿಕೊಂಡು ಬಂದಂಥದ್ದು ರಕ್ತ ಕುದಿತಾ ಇದೆ ನನಗೆ. 93,000 ಸೈನಿಕರನ್ನ ಕ್ಯಾಪ್ಚರ್ ಮಾಡಿ ಕೂಡ ಅವ್ರ ಇಕ್ವಿಪ್ಮೆಂಟು, ಇಂಪ್ಲಿಮೆಂಟ್ಸು ಎಲ್ಲವನ್ನ ತೊಗೊಂಡ್ಬಂದು ಹಿಂದೂಸ್ತಾನದಲ್ಲಿ ಇಟ್ಟುಕೊಂಡು ಅವರಿಗೆ ಊಟ ಉಪಚಾರ ಮಾಡಿ ಸತ್ಕಾರ ಮಾಡಿ ಅವರಿಗೆ ಮಾಲಿ ಹಾಕಿ ಕಳಿಸಿದ್ದೇವೆ. ನೀವೇನಾದರೂ ಪಾಕಿಸ್ತಾನ್ಗೂ ಸುಧಾರಿಸ್ಕೊಳ್ರಿ ಅಂತ ಹೇಳಿದರೆ 54 ವರ್ಷ ಆಯ್ತು, ಇನ್ನೂ ಸುಧಾರಿಸ್ಕೊಂಡಿಲ್ಲ, ನರಿಬುದ್ಧಿ ಬಿಟ್ಟಿಲ್ಲ. ಅಂದರೆ ಈಗ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ನಾಗರಿಕರ ಮೇಲೆ ಅವ್ರ ನಾಗರಿಕರು ಒಂದೇ, ನಮ್ಮ ನಾಗರಿಕರು ಒಂದೇ ಅಂತ ತಿಳ್ಕೊಂಡು ಉಗ್ರವಾದಿಗಳು ಎಲ್ಲೆಲ್ಲಿದಾರ ಹುಡುಕಿ ಹೊಡೆಯುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಗ್ರೇಟ್. ಇಡೀ ವಿಶ್ವವೇ ಮನ್ನಣೆ ಕೊಟ್ಟಿದೆ ನಮ್ಮ ನರೇಂದ್ರ ಮೋದಿ ಅವರಿಗೆ. ಅದಕ್ಕಾಗಿ ಈ ಒಂದು ಸನ್ನಿವೇಶನ ಕಳ್ಕೊಳ್ತಾನೆ ನರೇಂದ್ರ ಮೋದಿ ಅವರು ಅರ್ಧ ಪಾಕಿಸ್ತಾನ, ಅಟ್ಲೀಸ್ಟ್ ಪೂರಾ ಪಾಕಿಸ್ತಾನ ಸೇರಿದ್ರು ಸಂತೋಷ, ಆದರೆ POK ಮತ್ತು ಬಲೂಚಿಸ್ತಾನ ಮಾತ್ರ ಬಿಡಬೇಡಿ. ಅದನ್ನು ನಮ್ಮ ರಾಷ್ಟ್ರಕ್ಕೆ ಸೇರಿಸ್ಕೊಂಡು ಒಂದೊಂದು ರಾಜ್ಯ ಮಾಡಿ ಅಲ್ಲೆಲ್ಲೇ ಇರ್ತಕ್ಕಂಥ ಮುಖ್ಯ CM ಆಗಿ ಮಾಡಿ ನೀವು ಕೊಡಿ. ಯಾಕಂದ್ರೆ ಯುನುಸ್ ನೋಡಿ ಬಾಂಗ್ಲಾದೇಶಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ, ಹೇಗಾಯಿತು ಅನ್ನೋದನ್ನು ಈಗ ನರಿ ಬುದ್ಧಿ ತೋರಿಸ್ತಾ ಇದ್ದಾನೆ ಯುನುಸ್. ಇದು ಅಲ್ಲ, ಅದನ್ನೇ ಅವತ್ತೇ ಒಂದು ರಾಜ್ಯ ಮಾಡಿ ಮುಜಿಬುರ್ ರೆಹಮಾನನ್ನು ನಾವು CM ಮಾಡಿ ಕುಂದಿರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಆ ಹಿಂದೆ ಆದಂಥ ತಪ್ಪುಗಳನ್ನು ಗಣಿಗೆ ತಗೊಳ್ಳದೇನೆ ಇನ್ನು ಮುಂದೆ ಇಂಥ ತಪ್ಪುಗಳು ಮುಂದೆಂದೂ ಬರಬಾರ್ದು ಅನ್ನುವಂಥ ಈ ಸಿಕ್ಕಂಥ ಅಪಾರ್ಚುನಿಟಿಯಲ್ಲಿ ಅರ್ಧ ಪಾಕಿಸ್ತಾನ ಆದರೂ ನಮ್ಮ ಕೈವಶ ಸೇರಬೇಕು 8 ದಿನದಲ್ಲಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೀನಿ. ಭಯೋತ್ಪಾದನೆ ಫುಲ್ ನಿರ್ಮೂಲನೆ ಆಗಬೇಕು, ಜಗತ್ತಿನಲ್ಲಿ ನಿರ್ಮೂಲನೆ ಆಗಬೇಕು. ಅದಕ್ಕೆ ರಷ್ಯಾ, ಅಮೆರಿಕ ಎಲ್ಲ ದೇಶಗಳು ಸಪೋರ್ಟ್ ಮಾಡಿದ್ದಾವೆ. ಚಂದ್ರಶೇಖರ್ ಸಿಸ್ನಳ್ಳಿ ಅಂತ 19 ವರ್ಷ ಸರ್ವಿಸ್ ಮಾಡಿ ಬಿಟ್ಟು ಬಂದು JNK, ಲೇ ಲದ್ದಾಖ್ನಲ್ಲಿ, ಕಾಶ್ಮೀರದಲ್ಲಿ 8 ವರ್ಷ ಕಂಟಿನ್ಯೂಸ್ ಮಕ್ಕಳ ಜೊತೆ ಸರ್ವಿಸ್ ಮಾಡಿದ್ದೀನಿ. ಆ ನಂತರ ಈಗೇನು 1971ರಲ್ಲಿ ವಿಚಾರ ಮಾಡಿಕೊಂಡು ರಿಟೈರ್ಡ್ ಮಾಡಿ ಈಗ ಬಂದು ಇಲ್ಲಿ ಹಿಂದೂಸ್ತಾನದ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. बोलो ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್ ಅವರು ಏನೋ ಒಂದು ದಿಟ್ಟ ಹೆಜ್ಜೆ ತಗೊಂಡು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನಲ್ಲಿ ಏನು ಯುದ್ಧ ಮಾಡ್ತಾ ಇದ್ದಾರೆ, ಇದು ಬಹಳ ಮಹತ್ವವಾದಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಭಾರತದ ಸೈನ್ಯ ಯಾವಾಗಲೂ ಸಿದ್ಧ ಐತೆ ಅಲ್ಲಿ. ಅದಕ್ಕೆ ಅವ್ರಿಗೆ ಬಹಳ ಸಿಟ್ಟು ಬಂದೈತಿ. ಈಗ ನಿಮ್ಗೆ ಒಂದು ನಾನು ಹೇಳ್ಬೇಕಂದ್ರೆ 81ನೇ ಇಸ್ವಿಯಿಂದ ಸ್ಟಾರ್ಟ್ ಆಯ್ತು ಉಗ್ರವಾದ. ಆ ಉಗ್ರವಾದ ಸಪೋರ್ಟ್ ಕೊಟ್ಟರು ಪಾಕಿಸ್ತಾನದವರು. ಅವರು ಅದಕ್ಕೆ ಸಪೋರ್ಟ್ ಕೊಡ್ತಾ ಬಂದಿರೋದು, ಇಲ್ಲಿವರೆಗೂ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಸುಮಾರು ಸಾವಿರಾರು ಸೈನಿಕರು, ಇಲ್ಲಿವರೆಗೂ ಸಾವಿರಾರು ಸೈನಿಕರು ಡೈಲಿ 2-3 ನೀವೆಲ್ಲ TV ಅವ್ರು ನೋಡ್ತಾ ಇರ್ತೀರಿ. TV ಒಳಗೆ ಪ್ರತಿದಿನನೇ ಬಂದಾವು. ಉಗ್ರವಾದಿಗಳು ಕೂಡ ಹೋರಾಡಿ ಇಷ್ಟು ಸೈನಿಕರು ಸತ್ರು, ಆ ಊರಿಗೆ ಬೆಟಗಿ ಕಳಿಸ್ತಾರೆ. ನಿಮ್ಗೆ ಗೊತ್ತೈತಿ. ಅದು ಸುಮಾರು ಅಲ್ಲಿ ಮಾಡಿರೋದು, ಪಹಲ್ಗಾಮ್ದಲ್ಲಿ ಮಾಡಿರೋದು ಸುಮಾರು 26 ಜನ ಸಿವಿಲಿಯನ್ಸ್ ಮಾಡಿದ್ರು. ಅವಾಗನೇ ಇಷ್ಟು ಆಕ್ಷನ್ ತಗೊಳಕತ್ತಾರೆ ಇವರು. ಇಲ್ಲಿವರೆಗೂ ಸತ್ತಂತ ಸೈನಿಕರಿಗೆ ಏನ್ ಮಾಡ್ಯಾರ ಅದು ಬೇಕಲ್ಲ. ಅವರು ಸಾಕಷ್ಟು ಸಾವಿರಾರು ಜನ ಸೈನಿಕರು ಸತ್ತಾರ ಅದ್ರೊಳಗೆ, ಅವ್ರಿಗೂ ನೋಡ್ಬೇಕು. ಆಮೇಲೆ ನಾವೇನು ಮಾಜಿ ಸೈನಿಕರದೇವಿ, ನಾವು ಸದಾ ನಿಮ್ಮ ಜೊತೆಗೆ ಸಿದ್ಧರದೇವಿ. ನೀವು ಯಾವಾಗಾರ ಕರೀರಿ, ನಾವು ಈಗ ನಮ್ಮ ಟಿಕೆಟ್ ತೊಗೊಂಡು, ನಮ್ಮ ಚಾರ್ಜ್ ಮಾಡ್ಕೊಂಡು, ನಮ್ಮ ಊಟ ನಾವು ಮಾಡ್ಕೊಂಡು ಬರ್ತೇವೆ ಯುದ್ಧ ಮಾಡಕ್ಕೆ. ಅದಕ್ಕೆ ಆ ನಿಟ್ಟಿನೊಳಗೆ ನರೇಂದ್ರ ಮೋದಿ ಅವರಾಗಲಿ, ರಾಜನಾಥ್ ಸಿಂಗ್ ಅವರಾಗಲಿ ಹಿಂದೆ ಸರಿಬಾರ್ದು. ಎಲ್ಲರೂ ಸುಮಾರು 100 ದೇಶ ನಮ್ಮ ಸಪೋರ್ಟ್ನಾಗ ಅದಾವು. ಉಗ್ರವಾದ ಅನ್ನೋದು ಈ ಜಗತ್ತಿನಿಂದನೇ ಹೋಗ್ಬೇಕದು.
ಇಲ್ಲೇನೇನು ನಿರ್ಮೂಲನೆ ಆಗ್ಬೇಕದು ಅಲ್ಲಿವರೆಗೂ ಹೋರಾಟ ಬಿಡಬಾರ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.